ಅನುಷ್ಕಾ ನರ್ಸಾಗಿ ಮನೆಗೆ ಕೆಲ್ಸಕ್ಕೆ ಬರ್ತಿದ್ದಾಗ ಈ 2 ನಂಬರ್ಗಳನ್ನ ಇಟ್ಕೊಂಡಿದ್ಲು ಅಂತ ಚಿಕ್ಕತ್ತೆ ಕೊಟ್ಟರು. ಈಗಲೂ ಇದೇ ನಂಬರ್ ಇಟ್ಕೊಂಡಿದ್ರೆ ಸಾಕು. ಕಾಲು ಕೈಗೆ ಬಿದ್ದಾದ್ರೂ ಸರಿ, ನನ್ನ ಮಗುನ ವಾಪಸ್ ಕರ್ಕೊಂಡ್ಬರ್ಬೇಕು. ಅಯ್ಯೋ, ಮೊದಲನೇ ನಂಬರು ಚಾಲ್ತಿಲಿಲ್ಲ ಅಂತ ಬರ್ತಿದೆ. ದೇವ್ರೆ, ನನ್ನ ಆದಿ ಪಾರ್ವತಿ ಮಗುನಂತೂ ನೀನು ನಮಗೂ ಉಳಿಸ್ಕೊಡ್ಲಿಲ್ಲ. ನಿನ್ನಂತರ ಕರೆಸ್ಕೊಂಡ್ಬಿಟ್ಟೆ. ಪ್ರೀತು ಜನನಿ ಮಗುನಾದ್ರೂ ನಮಗೋಸ್ಕರ ಬಿಟ್ಕೊಡ್ಬೋದಲ್ವಾ? ಅದು ನಮ್ಮ ಮಗು, ನಮ್ಮ ವಂಶದ ಕುಡಿ. ಅದರ ರಕ್ಷಣೆ ನಿನ್ನ ಜವಾಬ್ದಾರಿನಪ್ಪ ದೇವ್ರೆ. ಅಯ್ಯೋ, ಈ ನಂಬರು ಸ್ವಿಚ್ ಆಫ್ ಅಂತ ಬರ್ತಿದೆಯಲ್ಲ. ಅಯ್ಯೋ ದೇವ್ರೆ, ನನಗೇನಪ್ಪ ಮಾಡಲಿ? ದೇವ್ರೆ, ನನ್ನ ಮಗುನ ಕಾಪಾಡು. ಅದಕ್ಕೆ ಯಾವ ಅಪಾಯನೂ ಆಗದೆ ಇರೋ ಥರ ನೋಡ್ಕೊ. ಬೇಕಾದ್ರೆ ನನ್ನ ಪ್ರಾಣ ತಗೋ. ನನ್ನ ಮಗುನ ಸುರಕ್ಷಿತವಾಗಿ ಮನೆಗೆ ತಲುಪಿಸಪ್ಪ ತಂದೆ. ಆದಷ್ಟು ಬೇಗ ನಮ್ಮ ವಂಶದ ಕುಡಿ ಕ್ಷೇಮವಾಗಿ ನಮ್ಮ ಮನೆಗೆ ಬಂದು ಸೇರೋ ಹಾಗೆ ಮಾಡಪ್ಪ. ಕಡೆ ಪಕ್ಷ ಮಗು ಸುರಕ್ಷಿತವಾಗಿದೆ ಅನ್ನೋ ಒಂದು ಸೂಚನೆನಾದ್ರೂ ನಮ್ಮಲ್ಲಿ ಯಾರಿಗಾದ್ರೂ ಒಬ್ರಿಗಾದ್ರೂ ಕೊಡಪ್ಪ. ಅಯ್ಯೋ ಜೋ 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 ನೋಡೆ ಕಂದಮ್ಮ, ನಿಮ್ಮ ಅಪ್ಪ ಅಮ್ಮನ ಆಸೆ ಪ್ರಕಾರ ನಮ್ಮ ಪಾರ್ವತಿ ಆಡಿ ಬೆಳೆದ ತೊಟ್ಲಲ್ಲೇ ನಿನ್ನೂ ಮಲಗಿಸ್ತಾ ಇದ್ದೀನಿ. ಇದರಿಂದ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತೇನೆ ಪುಟ್ಟಮ್ಮ. ಇನ್ಮೇಲೆ ಇದರಲ್ಲಿ ನೀನು ಇಲ್ಲಿರೋವರೆಗೂ ಬೆಚ್ಚಗೆ ಮಲ್ಕೊಂಡು ನಿದ್ದೆ ಮಾಡ್ಬೋದು. ಇರೋಷ್ಟು ದಿವಸ ಯಾಕೆ ನಮ್ಮ ಮನೆಗೆ ಹೋದ್ಮೇಲೆ ಕೂಡ, ಯಾಕಂದರೆ ನಾವು ಇಲ್ಲಿಂದ ಸೀದಾ ನಮ್ಮ ಮನೆಗೆ ಹೋಗೋದು. ಇರು ಇರು, ನಿಮಗೆ ಬಿಸಿ ಬಿಸಿ ಬೆಚ್ಚಗೆ ಹಾಲು ಕಾಯಿಸ್ಕೊಡ್ತೀನಿ, ಕುಡಿದ್ಬಿಟ್ಟು ಆಮೇಲೆ ಮಲ್ಕೊಳ್ಳಿ. ಹಾಂ, ಈ ಮಗುನ ಕರ್ಕೊಂಡು ಬಂದಿರೋದು ನೀವಾ? ಸಾರ್ಥಿ ನಿಮ್ಮನ್ನೇ ಕೇಳ್ತಾ ಇರೋದು. ನೀವು ಅಮ್ಮನ ಹತ್ರ ಊರಿಗೆ ಹೋಗ್ತೀನಿ ಅಂತ ರಜೆ ತಗೊಂಡಿದ್ದು ಜನನಿ ಮಗುನ ಎತ್ಕೊಂಡ್ಬರೋದಕ್ಕ? ನಿಮ್ಗೆ ಮಗು ಕಳೆದೋಗಿರೋ ವಿಷಯ ಗೊತ್ತಾಗಿ ತಡ್ಕೊಳಕ್ಕಾಗದೆ ಒಂದೇ ದಿನಕ್ಕೆ ವಾಪಸ್ ಬಂದ್ರಿ ಅಂತ ನಾನು ಪಾರ್ವತಿ ಮಾತಾಡ್ಕೊಳ್ತಾ ಇದ್ವಿ. ಆದ್ರೆ ನೀವು ನಮ್ಮ ಅವಸ್ಥೆನ ಕಣ್ಣಾರೆ ನೋಡೋದಕ್ಕೆ ಅಲ್ಲಿಗೆ ಬಂದಿದ್ದು ಅನ್ಸುತ್ತೆ ಅಲ್ವಾ? ಇಡೀ ಅರಸನ್ ಕೋಟೆಯಲ್ಲಿ
ಎಲ್ರೂ ಮಗು ಕಾಣಿಸ್ತಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ನಿಮ್ಮ ಮಗಳು ಪಾರ್ವತಿ ಕೂಡ. ಅಂಥದ್ರಲ್ಲಿ ಅದು ಹೇಗೆ ಅಮಾಯಕನ ಥರ ನಡ್ಸೋದಿಕ್ಕೆ ಸಾಧ್ಯ ನಿಮಗೆ? ಅಲ್ಲಿ ಮಗುಗೋಸ್ಕರ ಜನನಿ ಹಂಬಲಿಸ್ತಾ ಇದ್ದಾಳೆ. ಕೊಡಿ ಮಗನ. ಸಾತಿ, ಏನ್ ಮಾಡ್ತಾ ಇದ್ದೀರ ಅನ್ನೋ ಅರಿವಾದ್ರೂ ಇದೆ ನಿಮಗೆ? ಅರಸನಕೋಟೆ ಸೇವಕ ನಾನು. ಅರಸನಕೋಟೆ ನೆಮ್ಮದಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಿದ್ದ ಸಾತಿ ನೀವೇನಾ? ನನಗಪ್ಪ ಅಮ್ಮನಷ್ಟೇ ಸತ್ಯ ನಿಷ್ಠೆ ದಾರಿ ಹೇಳ್ಕೊಡಿ ಸಾತಿ ನೀವೇನಾ? ಅಮ್ಮ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು, ಆದ್ರೆ ನೀವು ನಾನು ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ ದೊಡ್ಡ ಯಜಮಾನ್ರೆ. ಕಳ್ಳನಿಗೂ ಒಂದು ಕಾರಣ ಇರುತ್ತೆ ಸಾರ್ಥಿ. ಆದ್ರೆ ನಾವು ಕೊಡೋ ಕಾರಣ ಎದುರಿನವರು ಗೌರವಿಸೋ ಥರ ಇರಬೇಕು. ನಿಮ್ಮ ಥರ ನೀವು ಏನು ಬೇಕಾದರೂ ಅಂದ್ಕೊಳ್ಳಿ, ಆದರೆ ದಯವಿಟ್ಟು ಈ ಮಗು ಈಗ ನನ್ನ ಜೊತೆನೇ ಇರೋದಕ್ಕೆ ಬಿಡಿ. ನೀವು ಸುಮ್ಮನಿದ್ದು ಬಿಡಿ. ನಿಂದ ಅರಸನಕೋಟೆಗೆ ಯಾವ ದ್ರೋಹನೂ ಆಗ್ತಿಲ್ಲ. ಆದರೆ ಅದು ಹೇಗೆ ಎತ್ತ ಅಂತ ಈಗ ಹೇಳೋಕ್ಕಾಗಲ್ಲ. ಒಂದೊಂದು ದಿವಸ ಅದ್ರ ಸತ್ಯ ಏನು ಅಂತ ನಿಮಗೆ ಗೊತ್ತಾಗುತ್ತೆ ದೊಡ್ಡ ಯಜಮಾನ್ರೆ. ಇಂಥ ಕೆಲಸ ಮಾಡಿ ಸಮಜಾಯಿಸಿ ಬೇರೆ ಕೊಡ್ತಾ ಇದ್ದೀರಾ. ಹಾಗಲ್ಲ ದೊಡ್ಡ ಯಜಮಾನ್ರೆ. ಮಾತಾಡ್ಬಿಡಿ ನೀವು. ನಿಮ್ಮಿಂದ ನಾನಿಟ್ಟು ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮ ನಿಜ ರೂಪ ಏನು ಅಂತ ಗುರುತಿಸೋದ್ರಲ್ಲಿ ನಾವೆಲ್ಲ ಹೇಗೆ ಎಡವಿದ್ವಿ ಅಂತ ನನಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಇನ್ನೂ ನಿಮ್ಮ ಹತ್ರ ಮಾತಾಡ್ತಾ ನಿಲ್ಲೋದೇ ತಪ್ಪು. ನನ್ನ ಹತ್ರ ಯಾವತ್ತೂ ಮಾತಾಡ್ಬಿಡಿ. ಕೊಡಿ ಮಗುನ. ದೊಡ್ಡ ಯಜಮಾನ್ರೆ, ದೊಡ್ಡ ಯಜಮಾನ್ರೆ, ಬೇಡಿ ದೊಡ್ಡ ಯಜಮಾನ್ರೆ, ಮಗುನ ಜನನಿಗೆ ಒಪ್ಪಿಸ್ಬೇಡಿ. ಮತ್ತೆ ನಿಮ್ಗೆ ಒಪ್ಪಿಸ್ಬೇಕಾ? ಈಗಲೂ ಈ ಮಾತನ್ನು ಹೇಳ್ತಾ ಇದ್ರಲ್ಲ, ನೀವು ಮನ್ಸಾದ್ರೂ ಹೇಗೆ ಬರ್ತಾ ಇದೆ? ಅರಸನಕೋಟೆಯವ್ರು ಕಣ್ ತಪ್ಪಿಸಿ ಮಗುನ ಎತ್ಕೊಂಡ್ ಬಂದಿದ್ದೀರಾ ಅಂದ್ರೆ ನೀವು ನನ್ಗೆ ಈಗಲೂ ನಂಬೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ನಮ್ದು ಇರೋದಕ್ಕೂ ಆಗಲ್ವಲ್ಲ, ಯಾಕೆಂದ್ರೆ ಸಾಕ್ಷಿ ಕಣ್ ಮುಂದೆನೇ ಇದೆಯಲ್ಲ. ನಾನು ನಂಬಿದ ಸಾರ್ಥಿ, ನಮ್ಮ ಅಪ್ಪ ಅಮ್ಮನಷ್ಟೇ ಗೌರವಿಸ್ತಿದ್ದ ನನ್ನ ಸಾರ್ಥಿ ಇಂಥ ಒಂದು ತಪ್ಪು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ನನಗೆ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಂಬಿದವರು ಕತ್ಕೊಯ್ದ್ರೆ ಆಗೋ ಆಘಾತನ ಯಾವತ್ತು ಚೇತರಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂತ ಶಾಕಲ್ಲಿ ನಾನು ಇವಾಗಿದ್ದೀನಿ. ನಮ್ಮ ಇಡೀ ಕುಟುಂಬ ನಿಮ್ಮನ್ನ ಅತಿಯಾಗಿ ನಂಬಿತ್ತು. ಆದ್ರೆ ನೀವು ಇವತ್ತು ಅಂತ ನಂಬಿಕೆನ ಕಳ್ಕೊಂಡಿದ್ದೀರಿ. ಇನ್ಮೇಲೆ ನಾನಂತೂ ಈ ಮಗು ಮೇಲೆ ನಿಮ್ಮ ನೆರಳು ಬೀಳೋದಕ್ಕೂ ಬಿಡಲ್ಲ. ದೊಡ್ಡ ಯಜಮಾನ್ರೆ, ಒಂದು ನಿಮಿಷ. ನಾನು ಈ ಮಗುನ ಜನನಿಗೆ ಕೊಡಬೇಡಿ ಅನ್ನೋದಕ್ಕೆ ಕಾರಣ ಇದೆ. ಏನು? ಏನ್ ಕಾರಣ? ಹೇಳು ಪಾರು. ಹಲೋ ಯಜಮಾನ್ರೆ, ಮಗು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಎಲ್ಲ ಗೊತ್ತಾಯ್ತು ಪಾರು. ಮಗು ಸಿಕ್ಬಿಡ್ತು. ಏನಂದ್ರೆ ಮಗು ಸಿಕ್ತಾ? ನಿಜ ಹೇಳ್ತಿದ್ದೀರ ತಾನೆ? ಹೌದು ಪಾರು, ಈಗ ನಮ್ಮ ಮನೆ ಮಗು ನನ್ನ ಕೈಲೇ ಇದೆ. ಯಜಮಾನ್ರೆ, ಮಗು ಹುಷಾರಾಗಿದ್ದೆ ತಾನೆ? ಅದಕ್ಕೇನು ತೊಂದರೆ ಆಗಿಲ್ಲ ಅಲ್ವಾ? ತೊಂದರೆ ಆಗೋದಕ್ಕೆ ನಾನು ಬಿಡ್ತೀನ? ಇನ್ನು 1 ಅವರಲ್ಲಿ ನಾನು ಮನೇಲಿ ಇರ್ತೀನಿ. ನಮ್ಮ ಮನೆ ಮಗು ಅಲ್ಲಿರುತ್ತೆ. ಜನನಿ ಅಮ್ಮ ಎಲ್ಲರಿಗೂ ಹೇಳ್ಬಿಡು. ಸರಿ ಯಜಮಾನ್ರೆ. ದೊಡ್ಡ ಯಜಮಾನ್ರೆ, ಬೇಡ ಬೇಡ, ನನ್ನ ಮಾತು ಕೇಳಿ ದಯವಿಟ್ಟು ಬೇಡ. ನಾವು ವಾಪಸ್ ಕೊಡಿ ದೊಡ್ಡ ಯಜಮಾನ್ರೆ. ಅಯ್ಯೋ, ಹೋಗಿಬಿಟ್ರಲ್ಲ. ದೊಡ್ಡ ಯಜಮಾನ್ರು ಈ ಮಗುನ ಅರಸನಕೋಟೆಗೆ ತಗೊಂಡೋಗೋದನ್ನ ಹೇಗೆ ತಡೆಯೋದು? ಜನನಿಗೆ ಕೊಡೋದನ್ನ ಹೇಗೆ ತರಿಸೋದು?
ಪಾರ್ವತಿ ಫೋನ್ ಮಾಡಿಲ್ಲ. ಅಯ್ಯೋ, ಅವಳು ಹೇಳಿದ್ರೆ ಏನು ಪ್ರಯೋಜನ? ಅವಳ ತಾನೇ ತನ್ನ ಮಗುನ ಜನನಿಗೆ ಕೊಟ್ಟು ತ್ಯಾಗ ಮಾಡುವುದು. ಇಲ್ಲ, ನಾನೇ ಏನಾದರೂ ಮಾಡಬೇಕು. ಮಗುನ ಅರ್ಸನ್ ಕೊಟ್ಟು ತಗೊಂಡೋಗೋದನ್ನು ತಡಿಬೇಕು. ಈ ಆಟ ಹೋಯ್ತಲ್ಲ, ಪಾರು ಅಂತ ಅದನ್ನು ಫಾಲೋ ಮಾಡಿ. ದೇವ್ರೆ, ಕೊನೆಗೂ ನನ್ನ ಮಗು ಸಿಕ್ಬಿಡ್ತು. ಅದು ಅವ್ರ ಅಪ್ಪನ ಕೈಲೇ ಸಿಕ್ಕಿದ್ದಾಳೆ. ಈ ವಿಷಯನ ಈಗಲೇ ಅತ್ತೆ ಮಗ ಜನರಿಗೆ ತಿಳಿಸ್ಬೇಕು. ಜನನಿ, ಧೈರ್ಯ ತಂದ್ಕೊಮ್ಮ. ನಾವು ಮಾಡೋ ಪ್ರಯತ್ನ ಎಲ್ಲ ನಾವು ಮಾಡ್ತಾ ಇದ್ದೀವಿ. ಮಗು ಸಿಗುತ್ತೆ ಕಂದ. ಅತ್ಯಮ್ಮ, ಜನನಿ, ಅತ್ಯಮ್ಮ, ಜನನಿ. ಏನಮ್ಮ ಪಾರ್ವತಿ? ಅತ್ಯಮ್ಮ, ನಾವ್ ನಂಬಿದ ದೇವ್ರು ನಮ್ ಕೈ ಬಿಡ್ಲಿಲ್ಲ. ಜನನಿ, ನಿಮ್ ಭಾವ ನಿನಗ್ ಕೊಟ್ಟ ಮಾತು ಉಳಿಸ್ಕೊಳ್ಳೋ ಸಮಯ ಬಂದ್ಬಿಡ್ತು. ಯಜಮಾನ್ರಿಗೆ ನಮ್ಮ ಮಗು ಸಿಕ್ತಂತೆ. ಹೌದಾ? ಮಗು ಸಿಕ್ಬಿಡ್ತ? ಎಲ್ಲಿ ಸಿಕ್ತು? ಹೇಗೆ ಅದಕ್ಕೆ? ಅದೆಲ್ಲ ಗೊತ್ತಿಲ್ಲ. ಯಜಮಾನ್ರು ಫೋನ್ ಮಾಡಿ ನನಗ್ ಮಗು ಸಿಕ್ತು ಅಂತ ಎಲ್ರಿಗೂ ವಿಷಯ ತಿಳಿಸ್ಬಿಡು ಅಂತ ಹೇಳಿ ಕಟ್ ಮಾಡ್ಬಿಟ್ರು. ಪಾಪ ಆದಿತ್ಯ, ಆದಷ್ಟು ಬೇಗ ಮಗುನ ಇಲ್ಲಿ ಕರ್ಕೊಂಡು ಬರೋ ಅರ್ಜೆನ್ಸಿಲಿದ್ದ ಅನ್ಸುತ್ತೆ. ಒಟ್ಟಿನಲ್ಲಿ ಮಗು ಸಿಕ್ತಲ್ಲ, ಅಷ್ಟು ಸಾಕು. ಅದಕ್ಕೆ ನಾನು ಹೋಗಿ ಆರತಿ ಸಿದ್ಧತೆ ಮಾಡ್ಕೊಂಡ್ಬಿಡ್ತೀನಿ. ಅಖಿಲ, ಮಗು ಕಾಣೆಯಾಗಿ 3 ದಿನ ಆಗ್ತಾ ಬಂತು. ಪಾಪ ಅದರ ಆರೋಗ್ಯ ಸ್ಥಿತಿ ಹೇಗಿದೆಯೋ ಏನೋ. ನಾನು ಒಂದ್ಸಲ ಫ್ಯಾಮಿಲಿ ಡಾಕ್ಟರ್ ಫೋನ್ ಮಾಡಿಬಿಡ್ತೀನಿ. ನಾನು ಹಾಲು ಬಿಸಿ ಮಾಡಿ ಇಟ್ಟಾಗಿದೆ ಅತ್ತೆ. ಮಗು ಬರ್ತಿದ್ದ ಹಾಗೆ ಕುಡ್ಸೋದಷ್ಟೇ. ನಾನು ಹೋಗಿ ಬಿಸಿನೀರು ಕಾಯೋದಕ್ಕೆ ಹಾಕ್ತೀನಿ. ಬರ್ತಿದ್ದ ಹಾಗೆ ಮಗುಗೆ ಸ್ನಾನ ಮಾಡಿಸಿ ಹಾಲು ಕುಡ್ಸಿದ್ರೆ ಚೆನ್ನಾಗಿ ನಿದ್ದೆ ಮಾಡುತ್ತೆ. ಅರೆ, ಈಗ ತಾನೇ ಮಗು ಇರೋ ಜಾಗದಿಂದಾನೇ ಬರ್ತಿದ್ದೀನಿ. ನಾನೇ ನನ್ನ ಕೈಯಾರ ಮಗುನ ಹನುಮಂತು ಕೈ ಕೊಟ್ಟು ಬಂದಿದ್ದೀನಿ. ಈ ಗ್ಯಾಪಲ್ಲಿ ಆದಿ ಕೈಗೆ ಮಗು ಸಿಗೋಕೆ ಹೇಗೆ ಸಾಧ್ಯ? ಬೇರೆ ಯಾವುದಾದ್ರೂ ಮಗುನ ನಮ್ದು ಅನ್ಕೊಂಡು ತರ್ತಿದ್ದಾನಾ? ಹೇಳಿ ಮೇಡಮ್. ಹನುಮಂತು, ಪಾರ್ವತಿ ಹೇಳಿದ್ಲು ಆದಿತ್ಯನ್ಗೆ ಮಗು ಸಿಕ್ತಂತೆ. ಅರ್ಸನ್ ಕೋಟೆ ಕಡೆಗೆ ಕರ್ಕೊಂಡು ಬರ್ತಾ ಇದ್ದಾನಂತೆ. ಅದು ಹೇಗೆ ಸಾಧ್ಯ ಹನುಮಂತು? ನಾನು ಈಗ ತಾನೇ ಅಲ್ಲಿಂದಾನೇ ಬಂದಿದ್ದೀನಿ. ಅಷ್ಟು ಬೇಗ ಆದಿತ್ಯ ಅಲ್ಲಿಗೆ ಬರೋಕೆ ಹೇಗೆ ಸಾಧ್ಯ? ಮಗುನ ಪತ್ತೆ ಹಚ್ಚೋಕೆ ಹೇಗೆ ಸಾಧ್ಯ? ಅಯ್ಯೋ ದೇವ್ರೆ, ಯಾವ್ದಾದ್ರೂ ಅನಾಥಾಶ್ರಮದಿಂದ ಬೇರೆ ಮಗುನ್ ತಗೊಂಡು ಬರ್ತಿದ್ದಾನೇನೋ ಪಾಪ. ಇಲ್ಲ ಮೇಡಮ್, ನಮ್ಮ ದೊಡ್ಡ ಯಜಮಾನರು ಕರ್ಕೊಂಡು ಬರ್ತಾ ಇರೋದು ಅವ್ರದೇ ಮಗುನ, ನಮ್ಮ ಪಾರ್ವತಿ ಹೆತ್ ಮಗುನ.
ರಮೇಶ, ಇವತ್ತು ಅರಸನ ಕೋಟೆಯಲ್ಲಿ ಹಬ್ಬದ ಸಂಭ್ರಮ. ಯಾಕೆ ಹೇಳೋ? ಕಳೆದೋದ್ ಮಗುನ ದೊಡ್ಡ ಯಜಮಾನ್ರು ಯಾವ ಕ್ಷಣದಲ್ಲಿ ಬೇಕಾದ್ರೆ ಕರ್ಕೊಂಡ್ಬರ್ಬೋದು. ಆ ಮಗು ದೃಷ್ಟಿ ಆಗಿರ್ತಲ್ವಾ, ಅದಕ್ಕೆ ನಾನು ಬೂದ್ ಗುಂಬ್ಳಕ್ಕೆ ತರಕ್ಕೆ ಹೋಗ್ತಾ ಇದ್ದೀನಿ. ಬೇಡ ಚೆನ್ನಪ್ಪಣ್ಣ, ಇವತ್ತು ಆ ಕೆಲಸ ನಂದು. ಯಾಕೆಂದ್ರೆ ರಘು ಅಪರಾಧ ನಾನು ಮೊದಲೇ ಪರ್ಮಿಷನ್ ತಗೊಂಡಿದ್ದೀನಿ. ಯಾಕೆಂದ್ರೆ ಮಗು ಕಾಣೆ ಆದಾಗ್ಲಿಂದ ನನಗೊಂದು ಗಿಲ್ಟ್ ಇತ್ತು. ಮಗುನ ಯಾರೇ ಎತ್ಕೊಂಡು ಹೋಗಿದ್ರು ಕೂಡ ಈ ಗೇಟ್ ಮುಂದೆನೇ ಕರ್ಕೊಂಡು ಹೋಗಿರ್ಬೇಕು. ನಾನು ಹೆಂಗೆ ಅಂತ ಗೊತ್ತಾಗ್ಲಿಲ್ಲ. ಮಗು ಕಾಣೆ ಆಗೋದಕ್ಕೆ ನಾನು ಒಬ್ಬ ಕಾರಣ ಆಗ್ಬಿಟ್ಟೆ ಅಂತ ಮನೆಯಲ್ಲಿ ದೀಪ ಹಚ್ಚೋದನ್ನೇ ಬಿಟ್ಬಿಟ್ಟಿದ್ದೀನಿ. ಆದ್ರೆ ಮಗು ಸಿಕ್ತಲ್ಲ, ಬಹಳ ಖುಷಿ ಆಯ್ತು. ಈಗಲೇ ನಾನು ಫೋನ್ ಮಾಡಿ ಮನೆಯಲ್ಲಿ ದೀಪ ಹಚ್ಚೋದಕ್ಕೆ ಹೇಳ್ತೀನಿ. ಕುಂಬಳಿಕಾಯಿ ನಾನೇ ತಗೊಂಡ್ಬರ್ತೀನಿ. ಇಬ್ರು ಸೇರಿ ಸಾಂಬಾರ ನಡಿ. ಅದು ಸರಿನಪ್ಪ. ನಾನು ತೊಟ್ಲು ತೊಗೊಂಡು ಹೊರಟಾಗಲೇ ದೊಡ್ಡ ಯಜಮಾನ್ರಿಗೆ ನನ್ನ ಮೇಲೆ ಡೌಟ್ ಬಂದಿದೆ. ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ದೇವಸ್ಥಾನದಲ್ಲಿ ನನ್ನ ಜೊತೆ ಮಗು ಇದ್ದಿದ್ದು ನಾನು ನೋಡ್ಬಿಟ್ರು. ಈಗ ಮಗುನ ಎತ್ಕೊಂಡು ಹೋಗ್ತಿದ್ದಾರೆ. ಹೌದಾ? ಹಾಗಾದ್ರೆ ಆದಿಗೆ ಮಗು ನಿಂದೆ ಅಂತ ಹೇಳ್ಬಿಡ್ಬೇಕಿತ್ತು ಹನುಮಂತು. ಇಲ್ಲ, ನನ್ನಿಂದ ಆಗಲಿಲ್ಲ. ಅವ್ರೇನು ಅದು ಜನನಿ ಚಿಕ್ಕ ಯಜಮಾನ್ರು ಮಗು ಅಂತಲೇ ನಂಬ್ಕೊಂಡಿದ್ದಾರೆ. ಸಣ್ಣ ವಯಸ್ಸಿಂದ ಅವರು ನನ್ನನ್ನು ನೋಡಿದ್ದಾರೆ. ನಮ್ಮ ಸಾರ್ಥಿಯಿಂದ ಯಾವ ತಪ್ಪು ಆಗಲ್ಲ ಅಂತ ಅಂದ್ಕೊಂಡಿದ್ದವರು ಇವತ್ತು ನನ್ನ ಕೈಲಿ ಮಗುನ ನೋಡಿ ನನ್ನ ಮೇಲೆ ನಂಬಿಕೆನೇ ಕಳ್ಕೊಂಡ್ಬಿಟ್ರು ಅನ್ಸುತ್ತೆ. ನನಗೆ ಮಾತಾಡೋದಕ್ಕೆ ಅವಕಾಶನೇ ಕೊಡಲಿಲ್ಲ. ಕೋಪದಿಂದ ನನ್ನ ಕೈಲಿ ಇದ್ದಿದ್ದ ಮಗುನ ಕಿತ್ಕೊಂಡು ಹೊರಟೇಬಿಟ್ರು. ಅಯ್ಯೋ ದೇವ್ರೆ, ಹನುಮಂತು, ನಿನ್ ಮೊಮ್ಮಗುನ ನೀನೇ ಕಿಡ್ನಾಪ್ ಮಾಡಿ ಏನೂ ಪ್ರಯೋಜನ ಆಗ್ಲಿಲ್ವಲ್ಲ. ಈ ಆದಿ ಒಬ್ಬ ಅವನ ಮಗುನ ಅವನೇ ತಂದು ಬೇರೆಯವ್ರಿಗೆ ಒಪ್ಪಿಸ್ತಾ ಇದ್ದಾನೆ. ಹನುಮಂತು, ಹೇಗಾದ್ರೂ ಮಾಡಿ ಇದನ್ನ ನೀನೇ ತಡಿಬೇಕು ಹನುಮಂತು. ಹಾಂ, ಪ್ರಯತ್ನ ಪಡ್ತೀನಿ. ಅಯ್ಯೋ, ದೂರ ಹೋಗ್ಬಿಟ್ರು. ಸ್ವಲ್ಪ ಫಾಲೋ ಮಾಡಪ್ಪ, ಸ್ಪೀಡಾಗಿ ಹೋಗು. ಯಾಕಪ್ಪ, ಏನಾಯ್ತು? ನೋಡ್ತೀನಿ. ನನ್ ಮಗುಗೆ ಆರ್ತಿ ಸಿದ್ಧತೆ ಮಾಡ್ಕೊಂಡಿದ್ದಾಯ್ತು. ಅಖಿಲ, ನಾನು ಫ್ಯಾಮಿಲಿ ಡಾಕ್ಟರ್ ಫೋನ್ ಮಾಡಿ ಬರಕ್ಕೆ ಹೇಳಾಯ್ತು. ಬಿಸಿನೀರು ಕಾಯ್ದಕ್ಕೆ ಹಾಕಾಯ್ತು. ಬಂದ್ಮೇಲೆ ನನ್ನ ಮಗುಗೆ ಹಾಲು ಬಿಸಿ ಮಾಡಿ ಬಾಟ್ಲಿಗೆ ಹಾಕಿಟ್ಟಿದ್ದಾಯ್ತಂತೆ. ಬರ್ತಿದ್ ಹಾಗೆ ಕುಡ್ಸೋದಷ್ಟೇ. ಆಮೇಲೆ ಈಗಲೇ ಹೇಳ್ತಾ ಇದೀನಿ, ಮಗು ಬರ್ತಿದ್ ಹಾಗೆ ನಾನು ಎತ್ಕೊಳ್ತೀನಿ, ನನ್ನ ಮಗಳು ಬರ್ತಿದ್ ಹಾಗೆ ನನ್ನ ಕೈಲಿ ಕೊಡಿ, ನಾನು ಎತ್ಕೊಳ್ಬೇಕು ಅಂತ ಯಾರು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಯಾರು ನನ್ನನ್ನ ಬಲವಂತ ಮಾಡೋ ಹೋಗಿಲ್ಲ. ಆ ಮಗು ಮೊದಲು ತನ್ನ ಹೆತ್ತ ತಾಯಿ ಹತ್ರನೇ ಹೋಗ್ಬೇಕು, ಅಂದ್ರೆ ನನ್ನ ಹತ್ರ ಬರ್ಬೇಕು. ನನ್ನ ಮಗುಗೆ ಹೊಟ್ಟೆ ತುಂಬಾ ಹಾಲು ಕೊಡಿಸಿ ಅದು ಸಾಕು ಅನ್ನೋಷ್ಟು ಅದನ್ನ ಎತ್ಕೊಂಡು ಮುದ್ದಾಡಿದ ಮೇಲೆನೆ ನಿಮ್ಗೆಲ್ರಿಗೂ ಅವಕಾಶ ಕೊಡೋದು. ಈಗಲೇ ಹೇಳಿದ್ದೀನಿ. ಸರಿ ಸರಿ, ಒಟ್ನಲ್ಲಿ ನಮ್ಮ ಮಗು ನಮ್ಮ ಮನೆಗೆ ಸುರಕ್ಷಿತವಾಗಿ ಬಂದು ಸೇರ್ತಿದ್ಯಲ್ಲ, ಸಾಕು. ಬಟ್ ಬ್ರೋ, ಇಷ್ಟೊತ್ತಾದ್ರೂ ಮಗುನ ಯಾಕಿನ ಕರ್ಕೊಂಬಂದಿಲ್ಲ? ಆದಿಗೂ ನಮ್ಮಷ್ಟೇ ಅವಸರ ಇರುತ್ತೆ. ಆದಷ್ಟು ಬೇಗ ಮಗುನ ಮನೆಗೆ ತಂದು ತಲುಪಿಸ್ಬಿಡ್ಬೇಕು ಅಂತ. ಆದ್ರೆ ಈ ಟ್ರಾಫಿಕ್ ಏನ್ ಕಡಿಮೆನಾ? ಗಂಟೆ ಅನ್ನೋದು 1.5 ಗಂಟೆ ಆಗುತ್ತೆ. ಬರ್ತಾನೆ, ಬೇಗ ಬರ್ತಾನೆ. ಓ, ನಿಮ್ಮ ಟೆನ್ಷನ್ ಏನು ಅಂತ ನನಗೆ ಅರ್ಥ ಆಯ್ತು ಬಿಡಿ. ನಂಗೆಲ್ಲಿ ಹೋಗಿ ಅಮ್ಮನ ಹತ್ರ ಮಗು ಎತ್ಕೊಂಡು ಹೋಗಿ ನೀವೇ ಅಂತ ಹೇಳ್ತೀನಿ ಅಂತ ನಿಮಗೆ ಭಯನಾ? ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ನಿಮ್ಮಿಂದ ಅರಸನ ಕೋಟೆಗೆ ನಂಬಿಕೆ ದ್ರೋಹ ಆಗಿದೆ ಅಂತ ನಾನು ಯಾರಿಗೂ ಹೇಳಲ್ಲ, ಪಾರಿಗೂ ಕೂಡ. ಯಾಕೆ ಅಂದರೆ ಮನಸ್ಸಿಗೆ ತೀರಾ ಹತ್ತಿರ ಆದವರಿಂದ ನಂಬಿಕೆ ದ್ರೋಹ ಆದಾಗ ತಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನನಗೆ ಅನುಭವ ಆಗಿದೆ. ಆ ನೋವು ಅವ್ರ ಅನುಭವಕ್ಕೂ ಬರೋದು ಬೇಡ. ದಯವಿಟ್ಟು ನನ್ನ ಮಾತು ಕೇಳಿ. ಮಗುನ ನೀವು ಯಾವ ಉದ್ದೇಶ ಇಟ್ಕೊಂಡು ಕಿಡ್ನಾಪ್ ಮಾಡಿದ್ರು ಅದು ನನಗೆ ಬೇಕಾಗಿಲ್ಲ. ಆದರೆ ಜನನಿ ಮಡ್ಲಿಗೆ ಈ ಮಗು ಸೇರೋದಷ್ಟೇ ನನಗೆ ಮುಖ್ಯ. ಅದು ಜನನಿ ಮಗು ಅಲ್ಲ, ನಿಮ್ಮ ಮಗು.
ಇದು ಪಾರ್ವತಿ ಜನ್ಮ ಕೊಟ್ಟ ಮಗು, ನನ್ನ ಮೊಮ್ಮಗು. ಅವಳು ಮಗುವಾಗೆ ಬೆಳಿಬೇಕು ಅಂತ ನಾನಿಷ್ಟೆಲ್ಲ ಬಡ್ದಾಡಿದ್ದು. ಅದಕ್ಕೆ ಈ ಮಗುನ ಹೊತ್ಕೊಂಡು ಹೋಗಿದ್ದು. ಸಾತಿ, ಯಾರ ಹತ್ರ ಸುಳ್ಳು ಹೇಳೋದು ಕಲ್ತ್ಕೊಂಡ್ರಿ? ಇದನ್ನ ಯಾರ ಹತ್ರ ಹೇಳಿದ್ರೆ ನಿಜ ಅಂತ ನಂಬಿಡ್ತಾರೆ. ಆದರೆ ನೀವು ಯಾಕೆ ನಿಜ ಅಂತ ನಂಬ್ತಿಲ್ಲ? ಸುಳ್ಳನ್ನ ಯಾಕೆ ನಿಜ ಅಂತ ನಂಬಬೇಕು? ನಾನು ಹೇಳ್ತಿರೋದು ಸುಳ್ಳಲ್ಲ, ಇದು ನಿಜವಾಗ್ಲೂ ನಿಮ್ಮ ಪಾರ್ವತಿಯ ಪ್ರೀತಿಯ ಸಂಕೇತ. ನಿಮ್ಮ ಪಾರ್ವತಿ ಮಗು ದೊಡ್ಡ ಯಜಮಾನ್ರೆ. ನಮ್ಮ ಮಗು ಯಾಕೆ ಜನನಿ ಮಗು ಆಗಿ ಅರ್ಸನಕೋಟೆ ಸೇರುತ್ತೆ? ನಿಮ್ಮ ಮರ್ಯಾದಿನ ಉಳಿಸ್ಕೊಳ್ಳೋದಕ್ಕೆ ಇಲ್ದೇ ಇರೋ ಕಥೆನೆಲ್ಲ ಕಟ್ಬೇಡಿ, ಇರೋ ಗೌರವವನ್ನು ಕಳ್ಕೋಬೇಡಿ. ಅಖಿಲ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಅದು ನಿಮ್ಮ ಪಾರ್ವತಿ ಮಗು.